ಡೊನಾಲ್ಡ್ ಟ್ರಂಪ್ ಈ ಅಮೆರಿಕಕ್ಕೆ ಹೋಗುವಂತಹ ವಿದೇಶಿ ಪ್ರವಾಸಿಗರು, ಅಲ್ಲಿ ಹುಟ್ಟುವಂತಹ ಮಕ್ಕಳು, ಆ ಜನ್ಮತ್ವದ ಪೌರತ್ವವನ್ನು ಪಡೆದುಕೊಳ್ತಾ ಇದ್ರಂತಲ್ಲ ಮಕ್ಕಳು, ಅವರ ಮೇಲೆ ಒಂದು ನಿಯಂತ್ರಣ ಹೇರಬೇಕು ಅಂತ ಹೇಳಿ ಒಂದು ಪ್ರಯತ್ನವನ್ನು ಮಾಡಿದರು. ಇದು ದೊಡ್ಡ ಮಟ್ಟದಲ್ಲಿ ಅನೇಕ ವರ್ಷಗಳಿಂದ ಚರ್ಚೆ ಆಗ್ತಾ ಇತ್ತು. ಆದರೆ ಡೊನಾಲ್ಡ್ ಟ್ರಂಪ್ ಅವರ ನಡವಳಿಕೆಗೆ, ಡೊನಾಲ್ಡ್ ಟ್ರಂಪ್ ಅವರು ತರಬೇಕಾದಂತಹ ಬದಲಾವಣೆಗೆ ಅಮೆರಿಕಾದ ಸುಪ್ರೀಂ ಕೋರ್ಟ್ ಇದೀಗ ಒಂದು ದೊಡ್ಡ ಮಟ್ಟದ ಹಿನ್ನಡೆಯನ್ನು ಉಂಟು ಮಾಡಿದೆ. ಒಂದು 150 ವರ್ಷಗಳ ಹಳೆಯ ಜನ್ಮಸಿದ್ಧ ಪೌರತ್ವವನ್ನು ರದ್ದುಗೊಳಿಸಬೇಕು ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೋಗಿದ್ರು. ಯಾಕೆ ರದ್ದುಗೊಳಿಸಬೇಕು, ಯಾವ ಕಾರಣಕ್ಕಾಗಿ ಜನ್ಮತ್ವದ ಪೌರತ್ವ ಅಮೆರಿಕಾದಲ್ಲಿ ಬಂದಿತ್ತು, ಒಂದು ಐತಿಹಾಸಿಕ ಘಟನೆಗಳಿದೆ, ಅದಕ್ಕೆ ಡೀಟೇಲ್ಸಿಗೆ ಬರ್ತೇನೆ. ಹಾಗಾದರೆ ಸುಪ್ರೀಂ ಕೋರ್ಟ್ನಲ್ಲಿ ಏನೆಲ್ಲ ಬೆಳವಣಿಗೆ ಆಯಿತು, ಡೀಟೇಲ್ಸ್ ನೋಡ್ತಾ ಹೋಗೋಣ. ಈಗ ಟ್ರಂಪ್ ಪೌರತ್ವ ಪ್ಲಾನ್ಗೆ ಸುಪ್ರೀಂ ಒಂದು ಶಾಕ್ ಕೊಟ್ಟುಬಿಟ್ಟಿದೆ. ಏನಂತ, ಜನ್ಮಸಿದ್ಧ ಪೌರತ್ವವನ್ನು ರದ್ದುಗೊಳಿಸಬೇಕು ಅಂತ ಡೊನಾಲ್ಡ್ ಟ್ರಂಪ್ ಅವರು ಅನೇಕ ವರ್ಷಗಳಿಂದ ಪ್ರಯತ್ನವನ್ನು ಪಡ್ತಾ ಇದ್ರು. ಅದಕ್ಕೆ ಇದೀಗ ಸುಪ್ರೀಂ ಕೋರ್ಟ್ನಲ್ಲಿ ಹಿನ್ನಡೆಯಾಗಿದೆ. ಹೆಂಗೆ, 6 ಮತ್ತು 3 ಬಹುಮತದೊಂದಿಗೆ ಟ್ರಂಪ್ ಆದೇಶವನ್ನು ವಜಾಗೊಳಿಸಲಾಗಿದೆ. ಅಮೆರಿಕ ನೆಲದಲ್ಲಿ ಜನಿಸಿದವರಿಗೆ ಪೌರತ್ವದ ಹಕ್ಕನ್ನು ಸುಪ್ರೀಂ ಕೋರ್ಟ್ ಎಲ್ಲ ಎತ್ತಿ ಹಿಡಿದ್ಬಿಡ್ತು. ಅಂದರೆ ಜನ್ಮಸಿದ್ಧ ಪೌರತ್ವ ಹಕ್ಕು ಅಂತ ಹೇಳಿದ್ರೆ ಒಂದು ದೇಶದ ಭೂಪ್ರದೇಶದಲ್ಲಿ ವಾಸಿಸುವಂಥ ಅಥವಾ ಜನಿಸುವಂಥ ಯಾವುದೇ ಮಗುವಿಗೆ ದೇಶದ ಕಾನೂನಿನ ಪ್ರಕಾರ ಸ್ವಯಂ ಚಾಲಿತವಾಗಿ ಸಿಗುವಂತಹ ಪೌರತ್ವ ಇದೆ. ಭಾರತದಲ್ಲಿ ಹೆಂಗೆ ಪೌರತ್ವ ಸಿಗುತ್ತೆ, ಒಂದು ಜನನದ ಮುಖಾಂತರ ಸಿಗುತ್ತೆ, ವಂಶಾವಳಿಯ ಮುಖಾಂತರ ಸಿಗುತ್ತೆ, ನೋಂದಣಿಯ ಮುಖಾಂತರ ಸಿಗುತ್ತೆ, ದೇಶೀಕರಣದ ಮುಖಾಂತರ ಸಿಗುತ್ತೆ, ಭೂಪ್ರದೇಶದ ವಿಲೀನದ ಮುಖಾಂತರ ಸಿಗುತ್ತೆ. ಹಾಗೆ ಅಮೆರಿಕಾದಲ್ಲೂ ಕೂಡ ಜನ್ಮಸಿದ್ಧ ಪೌರತ್ವ ಹಕ್ಕು. ಅಮೆರಿಕದ ಸಂವಿಧಾನದ 14ನೇ ತಿದ್ದುಪಡಿ ಈ ಹಕ್ಕನ್ನು ಕೊಟ್ಟಿತ್ತು. ಅವ್ರ ಪೋಷಕರು ಯಾವ ದೇಶದವರು, ಅವರ ವೀಸಾ ಹೆಂಗಿದೆ, ಅವರ ಪರಿಸ್ಥಿತಿ ಏನು, ಯಾವುದನ್ನು ಕೂಡ ನೋಡದೆ ಆ ಮಗು ಏನಾದರೂ ಅಮೆರಿಕಾದಲ್ಲಿ ಹುಟ್ಟಿದೆ ಅಂತ ಹೇಳಿದ್ರೆ ಅದಕ್ಕೆ ಅಮೆರಿಕಾದ ಪೌರತ್ವ ಸಿಗುವಂತಹ ಸಾಧ್ಯತೆಗಳು. ಇದಕ್ಕೊಂದು ನಿಯಮ ಇತ್ತು. ಅಮೆರಿಕಾದ ನೆಲದಲ್ಲಿ ಅಥವಾ ಆಡಳಿತಕ್ಕೆ ಒಳಪಟ್ಟಂತಹ ಪ್ರದೇಶದಲ್ಲಿ ಜನಿಸುವಂತಹ ಪ್ರತಿಯೊಬ್ಬ ಮಗುವಿಯೂ ಕೂಡ ಅಮೆರಿಕಾದ ಪ್ರಜೆಗಳಾಗ್ತಾರೆ ಅನ್ನೋದು ಅಮೆರಿಕಾದ 14ನೇ ತಿದ್ದುಪಡಿ ಪ್ರಕಾರ ಎಲ್ಲ ಸಿಕ್ತು. ಟ್ರಂಪ್ ಯಾಕೆ ವಿರೋಧ ಮಾಡಿದ್ರು, ಅನೇಕರು ಅಕ್ರಮವಾಗಿ ಅಮೆರಿಕಾಗೆ ಬಂದು ಮಗುವಿಗೆ ಜನ್ಮ ಕೊಡ್ತಾರೆ, ಆ ಮಗುವಿಗೆ ಪೌರತ್ವ ಸಿಕ್ಬಿಟ್ರೆ ಮುಂದೆ ಇಡೀ ಕುಟುಂಬ ಅಮೆರಿಕಾದಲ್ಲಿ ನೆಲೆಸೋದಕ್ಕೆಲ್ಲ ದಾರಿ ಆಗ್ಬಿಡುತ್ತೆ. ಇದನ್ನು ತಡೆಯುವಂತಹ ಉದ್ದೇಶ ನನ್ನದಿದೆ ಅನ್ನುವ ಕಾರಣಕ್ಕಾಗಿ ಡೊನಾಲ್ಡ್ ಟ್ರಂಪ್ ಅವರು ದೊಡ್ಡ ಮಟ್ಟದಲ್ಲಿ ಇದಕ್ಕೆ ಬ್ರೇಕ್ ಹಾಕೋ ಪ್ರಯತ್ನವನ್ನು ಮಾಡ್ತಾ ಇದ್ರು. ಇದೀಗ ಸುಪ್ರೀಂ ಕೋರ್ಟ್ನಲ್ಲಿ ಇದು ವಜಾ ಆಗಿಬಿಟ್ಟಿದೆ. 6 ನ್ಯಾಯಾಧೀಶರು, ಚೀಫ್ ಜಸ್ಟಿಸ್ ಜಾನ್ ರಾಬರ್ಟ್ಸ್ ಅಂತ, ಇವರು ಬಹುಮತದ ಪರವಾಗಿ ಒಂದು ಮುಖ್ಯ ತೀರ್ಪನ್ನು ಬರೆದ್ರು. ಏನು ಹೇಳ್ತಾರೆ ಅವರು, ಅಮೆರಿಕಾದ ನೆಲದಲ್ಲಿ ಜನಿಸುವ ಪ್ರತಿಯೊಬ್ಬ ಮಗುವಿಗೂ ಸಂವಿಧಾನದ 14ನೇ ತಿದ್ದುಪಡಿಯ ಪ್ರಕಾರ ಪೌರತ್ವದ ಹಕ್ಕಿದೆ ಅಂತಲ್ಲ ಅವರು ಸ್ಪಷ್ಟಪಡಿಸಿದ್ರು. ಎರಡನೇದ್ದು ಮಹತ್ವದ ಬೆಳವಣಿಗೆ ಏನಾಯಿತು ಅಂತ ಹೇಳಿದ್ರೆ, ಡೊನಾಲ್ಡ್ ಟ್ರಂಪ್ ಅವರಿಂದಲೇ ಸುಪ್ರೀಂ ಕೋರ್ಟ್ಗೆ ನೇಮಕ ಆಗಿದ್ದಂತಹ ಒಬ್ಬರು ಜಸ್ಟಿಸ್ ಇದ್ರು. ಯಾರು, ಅಮಿ ಕೋನಿ ವ್ಯಾರೆಟ್ ಮತ್ತು ಬ್ರೆಟ್ ಕಾವನಾಗ್ ಅಂತ. ಇವರಿಬ್ಬರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಡೊನಾಲ್ಡ್ ಟ್ರಂಪ್ ಅವರ ಆದೇಶದ ವಿರುದ್ಧ ಯಾರು ಡೊನಾಲ್ಡ್ ಟ್ರಂಪ್ ಅವರಿಂದ ನೇಮಕಗೊಂಡಿದ್ರಲ್ಲ ಅವರೇ ಅವರ ಆದೇಶದ ವಿರುದ್ಧ ತೀರ್ಪನ್ನು ಬರೆದು ಬಹುಮತದ ತೀರ್ಪಿಗೆಲ್ಲ ಸಾಬೀತು ಕೊಟ್ಟರು. ಇದೀಗ ಆ ಮುಖಾಂತರ ಸುಪ್ರೀಂ ಡೊನಾಲ್ಡ್ ಟ್ರಂಪ್ ಅವರ ಈ ಪೌರತ್ವ ಪ್ಲಾನ್ಗೆ ಒಂದು ಬ್ರೇಕ್ ಹಾಕೋ ಪ್ರಯತ್ನವನ್ನು ಮಾಡಿದೆ. ಇದು ಒಂದು ಬೆಳವಣಿಗೆ ಆಯಿತು. ಎರಡನೇ ಬೆಳವಣಿಗೆ ಏನು ಅಂತ ಹೇಳಿದರೆ, 14ನೇ ಸಂವಿಧಾನದ ತಿದ್ದುಪಡಿ ಇತ್ತಲ್ಲ, ಈ ಸಂವಿಧಾನದ ತಿದ್ದುಪಡಿಯೇ ಡೊನಾಲ್ಡ್ ಟ್ರಂಪ್ ಅವರಿಗೆ ದೊಡ್ಡ ಮಟ್ಟದ ಹಿನ್ನಡೆಯನ್ನು ಉಂಟು ಮಾಡಿದೆ. ಹೆಂಗೆ, 1868ರಲ್ಲಿ ಅಮೆರಿಕಾದ ಸಂವಿಧಾನಕ್ಕೆ 14ನೇ ತಿದ್ದುಪಡಿ ಆಗಿತ್ತು. ಆ ತಿದ್ದುಪಡಿಯನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ನಿಮಗೆ ಒಂದು ಐತಿಹಾಸಿಕ ಘಟನೆಗಳಾಯಿತು ಅಮೆರಿಕಾದಲ್ಲಿ. ನಮ್ಮಲ್ಲಿ ಹೆಂಗೆ ದಕ್ಷಿಣ ಭಾರತ ಮತ್ತು ಉತ್ತರ ಭಾರತ ಅಂತಿದೆ, ನಾವು ಅನೇಕ ಬಾರಿ ಉತ್ತರ ಭಾರತದ ಮೇಲೆ ಅಥವಾ ಉತ್ತರ ಭಾರತದ ದಕ್ಷಿಣ ಭಾರತದ ಮೇಲೆ ಮಾತನಾಡೋದನ್ನೆಲ್ಲ ನಾವು ನೋಡಿದ್ದೇವೆ. ಆ ಬೆಳವಣಿಗೆ ಅಮೆರಿಕಾದಲ್ಲಿ ಒಂದು ಬೆಳವಣಿಗೆ ಆಯಿತು 1861ರಿಂದ 1865 ತನಕ. ಉತ್ತರ ರಾಜ್ಯ ಮತ್ತು ದಕ್ಷಿಣ ರಾಜ್ಯಗಳು ಅಂತ 2 ವಿಂಗಡಣೆ. ಉತ್ತರ ರಾಜ್ಯ ಏನಾಗಿತ್ತು, ಕೈಗಾರಿಕೀಕರಣ ಸಂಪೂರ್ಣವಾಗೆಲ್ಲ ಹೋಗಿತ್ತು, ಅಂದರೆ ಸಂಪೂರ್ಣವಾಗಿ ಬೆಳೆದು ಬಿಟ್ಟಿತ್ತು, ಕೈಗಾರಿಕೆಗಳು ವಿಪರೀತ ಇತ್ತು. ಅವರೇನು ಮಾಡಿದ್ರು, ಗುಲಾಮಗಿರಿ ಇರಬಾರ್ದು ಅಂತ ಅವ್ರ ವಾದ ಇತ್ತು, ಯಾರು ಉತ್ತರ ರಾಜ್ಯಗಳಲ್ಲಿ ವಾಸ ಮಾಡೋರು. ಆದರೆ ಅಮೆರಿಕಾದ ದಕ್ಷಿಣ ರಾಜ್ಯಗಳಲ್ಲಿ ಏನಿತ್ತು, ಕೃಷಿ ಪ್ರಧಾನ ಕುಟುಂಬಗಳಿತ್ತು, ಹೆಚ್ಚು ಕೃಷಿಯನ್ನು ಅವರು ಅವಲಂಬನೆ ಮಾಡಿದ್ರು. ಇವರೇನು ಹೇಳ್ತಾ ಇದ್ರು, ಕೃಷಿ ಚಟುವಟಿಕೆ ಮಾಡೋದಕ್ಕೆ ನಮಗೆ ಯಾರು ಬೇಕು ಅಂತ ಹೇಳಿದರೆ ಆಫ್ರಿಕನ್ ಅಮೆರಿಕನ್ನರು ಬೇಕು, ಗುಲಾಮಗಿರಿ ಪದ್ಧತಿ ಇರಬೇಕು, ನಾವು ಗುಲಾಮಗಿರಿಯನ್ನು ಬೆಂಬಲಿಸ್ತೀವಿ ಅಂತ ಅವರೆಲ್ಲ ಹೇಳ್ತಾ ಇದ್ರು, ಗುಲಾಮಗಿರಿ ಇರಬೇಕು ಅಂತ. ಆದರೆ ಇದಕ್ಕೆ ತದ್ವಿರುದ್ಧವಾಗಿ ಉತ್ತರದವರು ಇದನ್ನೆಲ್ಲ ವಿರೋಧ ಮಾಡ್ತಾ ಇದ್ರು. ಇದು ಒಂದು ಬೆಳವಣಿಗೆ ಆಯಿತು. 1857ರಲ್ಲಿ ಏನಾಯಿತು ಅಂತ ಹೇಳಿದರೆ, ಡ್ರೆಡ್ ಸ್ಕಾಚ್ ಎನ್ನುವಂಥ ಒಂದು ಪ್ರಕರಣ ಆಗುತ್ತೆ. ಅಮೆರಿಕಾದ ನಾಗರಿಕರು ಸಾಧ್ಯವೇ ಇಲ್ಲ ಅಂತ ಕೋರ್ಟ್ ಒಂದು ತೀರ್ಪನ್ನು ಕೊಡ್ತು. ಅಂದರೆ ಆಫ್ರಿಕನ್ ಅಮೆರಿಕನ್ನರು ಯಾವುದೇ ಕಾರಣಕ್ಕೂ ಅಮೆರಿಕಾದ ಪ್ರಜೆಗಳಾಗೋದಕ್ಕೆ ಅವರು ಸಾಧ್ಯವೇ ಇಲ್ಲ ಅಂತ ಆದೇಶ ಬಂತು. ಇದರ ಭಾಗವಾಗಿ ದೊಡ್ಡ ಮಟ್ಟದ ಯುದ್ಧ ಆಯಿತು, ದಂಗೆ ಏಳುವಂತಹ ಪ್ರಯತ್ನಗಳಾಯಿತು. ಇದರ ನಂತರ 3 ವರ್ಷಗಳಿಗೆ 1860ರಲ್ಲಿ ಅಮೆರಿಕಾದಲ್ಲಿ ಅಬ್ರಹಾಂ ಲಿಂಕನ್ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ.
ಅಬ್ರಹಾಂ ಲಿಂಕನ್ ಅವರ ವಾದ ಏನಾಗಿರುತ್ತೆ? ಇವರು ಕೂಡ ಗುಲಾಮಗಿರಿಯನ್ನು ವಿರೋಧ ಮಾಡ್ತಾ ಬಂದಿರ್ತಾರೆ. ಗುಲಾಮಗಿರಿಯನ್ನು ವಿರೋಧ ಮಾಡ್ತಾ ಮಾಡ್ತಾ ಬಂದು ಅವರು ಕೂಡ ದಕ್ಷಿಣ ರಾಜ್ಯ ಮತ್ತು ಉತ್ತರ ರಾಜ್ಯಗಳ ನಡುವೆ ಯುದ್ಧ ಆಯಿತು. ಉತ್ತರ ರಾಜ್ಯದವರು ಒನ್ಸ್ ಅಗೇನ್ ದಕ್ಷಿಣ ರಾಜ್ಯಗಳ ಮೇಲೆ ಹಿಡಿತವನ್ನು ಸಾಧಿಸಿದ್ರು. ಅದಾದ ನಂತರ ಅಮೆರಿಕ ಸ್ಪ್ಲಿಟ್ ಆಗಿಬಿಡುತ್ತೆ ಅನ್ನುವಂಥ ಆತಂಕ ಇತ್ತು. ಯಾವಾಗ ಉತ್ತರ ರಾಜ್ಯದವರು ದಕ್ಷಿಣ ರಾಜ್ಯಗಳ ಮೇಲೆ ಹಿಡಿತವನ್ನು ಸಾಧಿಸಿದ್ರು ಆವಾಗ ಅಮೆರಿಕ ಹಾಗೆ ಉಳಿತು. ಯಾವಾಗ 1852ರಲ್ಲಿ ತೀರ್ಪು ಬಂತು, ಅದಾದ ನಂತರ 1868ರಲ್ಲಿ ಆಫ್ರಿಕನ್ ಅಮೆರಿಕನ್ ಗುಲಾಮಗಿರಿಗೆ ಜನ್ಮಸಿದ್ಧ ಪೌರತ್ವದ ನಿಯಮವನ್ನು ತೆಗೆದುಕೊಂಡು ಬಂದು 14ನೇ ತಿದ್ದುಪಡಿಯನ್ನು ಮಾಡ್ತಾರೆ. ಅಂದರೆ ಅವತ್ತು ಯಾರ್ಯಾರು ವಲಸಿಗರಾಗಿ ಅಮೆರಿಕಕ್ಕೆ ಬಂದು ಕೃಷಿ ಚಟುವಟಿಕೆಗಳಲ್ಲಿ ಕೆಲಸದಲ್ಲಿ ನಿರತರಾಗಿದ್ರು ಅವರನ್ನು ಅವತ್ತು 1860ರ ಸಮಯದಲ್ಲಿ ಕೋರ್ಟ್ ಹೇಳಿತು ಅವರು ಆಫ್ರಿಕನ್ ಪ್ರಜೆಗಳು, ಯಾವುದೇ ಕಾರಣಕ್ಕೂ ಅಮೆರಿಕಾದವರು ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ. ಅದಾದ ನಂತರ ದೊಡ್ಡ ಮಟ್ಟದ ದಂಗೆಗಳಾಗಿ ಯುದ್ಧಗಳಾದ ನಂತರ 14ನೇ ತಿದ್ದುಪಡಿ ಆಗಿತ್ತು. ಅದೇ 14ನೇ ತಿದ್ದುಪಡಿ ಇವತ್ತು ಯಾರಿಗೆ ಮಾರಕ ಆಯಿತು? ಡೊನಾಲ್ಡ್ ಟ್ರಂಪ್ ಅವರಿಗೆ ಮಾರಕ ಆಯಿತು. ಅವತ್ತು ವಲಸಿಗರ ಕಾರಣಕ್ಕಾಗಿತ್ತು. ಇವತ್ತು ಬೇರೆ ಬೇರೆ ಕಂಪನಿಗಳನ್ನು ನೆಚ್ಚಿಕೊಂಡು ಉದ್ಯೋಗದ ಕಾರಣಕ್ಕಾಗಿ ಯಾರ್ಯಾರು ಅಮೆರಿಕಕ್ಕೆ ಹೋಗಿದ್ದಾರೆ ಅವರೆಲ್ಲರಿಗೂ ಕೂಡ ದೊಡ್ಡ ಮಟ್ಟದ ಸಹಾಯ ಆಗಿದೆ. ಈ ಸಹಾಯ ಆಗ್ತಾ ಇರೋದನ್ನು ಅಥವಾ ಉದ್ಯೋಗದ ನೆಪದಲ್ಲಿ ಅಮೆರಿಕಕ್ಕೆ ಬರ್ತಾ ಇರೋರು ಅಥವಾ ಹೆರಿಗೆಗಾಗಿ ಅಮೆರಿಕಕ್ಕೆ ಏನು ಹೋಗ್ತಾ ಇದ್ದಾರೆ ಪ್ರವಾಸಿ ವೀಸಾದ ಮೇಲೆ, ಅದನ್ನು ತಡಿಬೇಕು ಅಂತ ಡೊನಾಲ್ಡ್ ಟ್ರಂಪ್ ಅವರ ಆಶಯ ಇತ್ತು. ಆದರೆ ಇದೀಗ ಅದಕ್ಕೆ ಸುಪ್ರೀಂ ಕೋರ್ಟ್ ಒಂದು ಬ್ರೇಕ್ ಹಾಕಿದೆ. ಮತ್ತೊಂದು, ಲಕ್ಷಾಂತರ ಭಾರತೀಯರಿಗೆ ಒಂದು ಸುಪ್ರೀಂ ಕೋರ್ಟ್ ನಿರಾಳ ಕೊಟ್ಟಿದೆ. ಅನೇಕ ಜನ ಇದ್ದಾರೆ ಭಾರತೀಯ ವೃತ್ತಿಪರರು ಅಮೆರಿಕಾದಲ್ಲಿ ಬದುಕು ಕಟ್ಕೊಂಡಿದ್ದಾರೆ, ನೆಲೆ ಕಟ್ಕೊಂಡಿದ್ದಾರೆ. ಯಾವುದ್ರ ಮೇಲೆ? H-1B ವೀಸಾ ಮತ್ತು ಗ್ರೀನ್ ಕಾರ್ಡ್ ಆಕಾಂಕ್ಷಿಗಳಿಗೆ ಒಂದು ಬಿಗ್ ರಿಲೀಫ್ ಸಿಕ್ಕಿದೆ. ವಾರ್ಷಿಕ 2.5 ಲಕ್ಷಕ್ಕೂ ಹೆಚ್ಚು ಮಕ್ಕಳಿಗೆ ಪೌರತ್ವದ ಭವಿಷ್ಯ ಎಲ್ಲ ಸಿಗ್ತಾ ಇದೆ. ಏನಿದು? ಜೂನ್ 30ನೇ ತಾರೀಕಿಗೆ ಇಂಥದ್ದೊಂದು ತೀರ್ಪು ಬಂತು. ಜನ್ಮಸಿದ್ಧ ಪೌರತ್ವಕ್ಕೆ ಎಲ್ಲ ಎತ್ತಿ ಹಿಡಿತು. H-1B L1 ವೀಸಾ ಹೊಂದಿದವರಿಗೆಲ್ಲ ಸಮಾಧಾನ ಆಯಿತು. ಏನಿದು H-1B L1 ವೀಸಾ ಅಂತ ಹೇಳಿದರೆ, ಅಮೆರಿಕಾದ ಕಂಪನಿಗಳು ವಿದೇಶಿ ನುರಿತ ಉದ್ಯೋಗಿಗಳನ್ನು ತಮ್ಮ ದೇಶಕ್ಕೆ ಕರೆಸಿಕೊಳ್ಳುವಂತಹ, ಅವರಿಗೆ ಪ್ರಯಾಣಕ್ಕೆ ಅನುಕೂಲವಾಗುವಂಥ ಒಂದು ತಾತ್ಕಾಲಿಕ ಕೆಲಸದ ವೀಸಾ ಅಂತ ಕರೀತಾರೆ ಇದನ್ನು. H-1B ವೀಸಾ ಹೊಂದಿದವರು 72% ಇದ್ದಾರೆ ಅಮೆರಿಕಾದಲ್ಲಿ. ಅಂದರೆ ಇಡೀ ಜಾಗತಿಕವಾಗಿ ದೊಡ್ಡ ಪರ್ಸೆಂಟ್ ಇರೋದು ಭಾರತೀಯರದ್ದು. ನೆಕ್ಸ್ಟ್ ಬರೋದು ಚೀನಾದವರು ಬರ್ತಾರಲ್ಲಿ H-1B ವೀಸಾ ಹೊಂದಿದವರು. ಮತ್ತೊಂದು ಕಡೆ ಗ್ರೀನ್ ಕಾರ್ಡ್ ಕೂಡ ವಿದೇಶಿ ಪ್ರಜೆಯೊಬ್ಬರಿಗೆ ಕಾನೂನಾಗಿ ನೆಲೆಸೋದಕ್ಕೆ ಅಥವಾ ಕೆಲಸ ಮಾಡೋದಕ್ಕೆ ಅಮೆರಿಕಾದ ಸರ್ಕಾರ ಕೊಡುವಂಥ ಒಂದು ಕಾಯಂ ನಿವಾಸಿ ಕಾರ್ಡು. ನೀವು ಗ್ರೀನ್ ಕಾರ್ಡನ್ನು ಪಡೆದುಕೊಡ್ಬೇಕು ಅಂತ ಒಂದು 70-80 ವರ್ಷ ಕಾಯಬೇಕಂತೆ. ಆ ಪರಿಸ್ಥಿತಿ ಅಮೆರಿಕಾದಲ್ಲಿದೆ. ಗ್ರೀನ್ ಕಾರ್ಡ್ ಬೇಕು 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 ಅಂತ ಅದಕ್ಕೆ ಮೂಗುದಾರ ಹಾಕೋದಕ್ಕೆ ಡೊನಾಲ್ಡ್ ಟ್ರಂಪ್ ಎಲ್ಲ ಹೋಗಿದ್ರು. ಅದರ ಅವಧಿಯನ್ನು ಎಕ್ಸ್ಟೆಂಡ್ ಮಾಡಿದ್ರು, ಯಾವುದೇ ಕಾರಣಕ್ಕೂ ಗ್ರೀನ್ ಕಾರ್ಡ್ ಕೊಡಬಾರ್ದು ಇತ್ಯಾದಿ ಇತ್ಯಾದಿ ಅಂತ. ಈ ಅವಧಿಯಲ್ಲಿ ಜನಿಸುವಂತಹ ಈ ಮಕ್ಕಳು ಏನಿರ್ತಾರೆ ಅಥವಾ ಮಗು ಏನಿರುತ್ತೆ, ಹುಟ್ಟುವಿನಿಂದಲೇ ಅವರು ಪೌರತ್ವವನ್ನು ಪಡೆದುಕೊಳ್ತಾರೆ. ಅಂದರೆ ಈ ಎಲ್ಲ ವೀಸಾದ ಮೇಲೆ ಹೋದವರು ಅವರೆಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ. ಆ ಕಾರಣಕ್ಕಾಗಿ ಅವರೆಲ್ಲ ಹೊಂದ್ತಾ ಇದ್ದಾರೆ. ಮತ್ತೊಂದು ಕಡೆ ಮಗು ಅಮೆರಿಕಾದ ಪ್ರಜೆ ಆಗುತ್ತೆ 21 ವರ್ಷ ಆದ ನಂತರ. ಅವರ ಜೊತೆಗೆ ಅವರ ಪೋಷಕರು ಕೂಡ ಬಂದು ನೆಲೆಸಬಹುದು. ಅಂದರೆ ಮಗು ಹುಟ್ಟಿದ ನಂತರ ಅವರ ಸ್ವದೇಶಕ್ಕೆ ಅಥವಾ ಅವರ ತಂದೆ ತಾಯಿಯ ದೇಶಕ್ಕೆ ವಾಪಸ್ ಹೋಗಿ 21 ವರ್ಷದ ನಂತರ ಬಂದು ಅವರಿಗೆಲ್ಲ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ವಾಪಸ್ ಬಂದರೂ ಕೂಡ ಅಂದರೆ ಅವರ ದೇಶಕ್ಕೆ ಹೋಗಿ ಅದಾದ ನಂತರ ವಾಪಸ್ ಬಂದರೂ ಕೂಡ ನಾವು ಭವಿಷ್ಯವನ್ನು ಕಟ್ಟಿಕೊಳ್ಳಬಹುದು ಎನ್ನುವಂಥ ಆಲೋಚನೆ ಇರುತ್ತೆ. ಇದು ಕೂಡ ಭಾರತೀಯರಿಗೆ ದೊಡ್ಡ ಮಟ್ಟದ ಅವಕಾಶ ಸಿಗ್ತಾ ಇದೆ. ಹೀಗಾಗಿ ಭಾರತೀಯರಿಗೆ ಒಂದು ದೊಡ್ಡ ರಿಲೀಫ್ ಸಿಕ್ಕಿರೋದು ಅಮೆರಿಕಾದ ಸುಪ್ರೀಂ ಕೋರ್ಟ್ ಇಂಥದ್ದೊಂದು ತೀರ್ಪು ಕೊಟ್ಟಿರುವುದು. ಮತ್ತೊಂದು, ದೇಶಕ್ಕೆ ಮಾರಕ ಅಂತ ಡೊನಾಲ್ಡ್ ಟ್ರಂಪ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಯಾರು ಬದಲಾವಣೆಯನ್ನು ಬಯಸಿದ್ರೋ ಅವರಿಗೆ ಹಿನ್ನಡೆ ಆದಂತಹ ಸಮಯದಲ್ಲಿ ಸಹಜವಾಗಿ ಇದೊಂದು ಮಾರಕ ಅಂತೆಲ್ಲ ಹೇಳಿದರು. ಸುಪ್ರೀಂ ಕೋರ್ಟ್ನ ತೀರ್ಪಿನ ವಿರುದ್ಧ ಡೊನಾಲ್ಡ್ ಟ್ರಂಪ್ ಎಲ್ಲ ಕಿಡಿಕಾರಿದ್ರು. ಇದು ಅಮೆರಿಕಾಗೆ ಅತ್ಯಂತ ಕೆಟ್ಟ ಮತ್ತು ಮಾರಕ ನಿರ್ಧಾರ ಅಂತೆಲ್ಲ ಅವರು ಕಿಡಿಕಾರೋ ಪ್ರಯತ್ನವನ್ನು ಮಾಡಿದರು. ಯಾರು? ಡೊನಾಲ್ಡ್ ಟ್ರಂಪ್. ಅತ್ಯಂತ ಮಾರಕ ಮತ್ತು ಬೇಸರದ ಸಂಗತಿ ಇದು. ವಿಪರೀತ ದುರುಪಯೋಗ ಮಾಡಿಕೊಳ್ತಾರೆ. ಬರ್ತ್ ಟೂರಿಸಮ್ಗೆ ಮತ್ತಷ್ಟೆಲ್ಲ ಉತ್ತೇಜನ ಸಿಗುತ್ತೆ ಅಂತೆಲ್ಲ ಅವರು ಹೇಳಿದರೆ, ಸ್ಟಿಫನ್ ಮಿಲ್ಲರ್ ಹೇಳಿದರು ವಿನಾಶಕಾರಿ ಅತಿರೇಕದ ನಿರ್ಧಾರ ಇದು ಅಂತ. ಈಗ ಡೊನಾಲ್ಡ್ ಟ್ರಂಪ್ ಅವರ ವಾದ ಹೆಂಗೆ ದುರುಪಯೋಗ ಆಗುತ್ತೆ ಅಂತ ಹೇಳಿದ್ರೆ, ಒಂದು ಬರ್ತ್ ಟೂರಿಸಮ್ ಅಂತ. ಈಗ ಜಾಗತಿಕವಾಗಿ ಬೇರೆ ಬೇರೆ ದೇಶಗಳ ಶ್ರೀಮಂತ ಕುಟುಂಬದ ಗರ್ಭಿಣಿಯರು ಏನಿರ್ತಾರೆ ಅವರೊಂದು ಏಜೆಂಟ್ನ ಮುಖಾಂತರ ಸಂಪರ್ಕ ಮಾಡ್ತಾರೆ. ನಾನು ಅಮೆರಿಕಾದಲ್ಲಿ ನನ್ನ ಹೆರಿಗೆ ಆಗಬೇಕು, ನನ್ನ ಮಗು ಅಮೆರಿಕಾದ ಪೌರತ್ವವನ್ನು ಪಡೆದುಕೊಳ್ಬೇಕು ಅಂತೇಳಿ ಹೆರಿಗೆಯ ಸಮಯದಲ್ಲಿ ಪ್ರವಾಸಿ ವೀಸಾದ ಮೇಲೆ ಅವರು ಅಮೆರಿಕಕ್ಕೆ ಹೋಗ್ತಾರೆ. ಈ ಕೆಲವೊಂದಿಷ್ಟು ಏಜೆಂಟ್ಗಳೇನು ಮಾಡ್ತಾರೆ, ಅವರಿಗೆ ಆದಂತಹ ಆಸ್ಪತ್ರೆಗಳ ವ್ಯವಸ್ಥೆ, ಅದಾದ ನಂತರ ಮಗು ಹೆರಿಗೆ ಆದ ನಂತರ ಅವ್ರಿಗೆ ಉಳಿದುಕೊಳ್ಳೋದಕ್ಕೆ ಬೇಕಾದಂಥ ಒಂದು ಹೋಟೆಲ್ ವ್ಯವಸ್ಥೆ ಎಲ್ಲವನ್ನೂ ಕೂಡ ಮಾಡ್ತಾರೆ. ಹೆರಿಗೆ ಪ್ರವಾಸಿ ವೀಸಾದ ಮೇಲೆ ಅವರು ಬಂದು ಅಮೆರಿಕಕ್ಕೆ ಬರ್ತಾರೆ. ಅದಾದ ನಂತರ ಏಜೆನ್ಸಿ ಎಲ್ಲ ಕೆಲಸ ಮಾಡುತ್ತೆ. ಆ ಮುಖಾಂತರ ಮಗು ಹುಟ್ಟುತ್ತೆ. ಈ ಮಗು ಹುಟ್ಟಿದ ನಂತರ ಅವರು ಸ್ವದೇಶಕ್ಕೆ ವಾಪಸ್ ಅಮೆರಿಕಕ್ಕೆ ಬರ್ತಾರೆ. ಉನ್ನತ ಶಿಕ್ಷಣವನ್ನು ಪಡೆದುಕೊಳ್ತಾರೆ. ಆರೋಗ್ಯ, ವೀಸಾ ಎಲ್ಲವೂ ಕೂಡ ಮುಕ್ತ ಆಗಿಬಿಡುತ್ತೆ. ಯಾವುದೇ ಟ್ಯಾಕ್ಸ್ ಕಟ್ಟಲ್ಲ. ಈ ಕಾರಣಕ್ಕಾಗಿ ಅದು ಬೇಡ ಅಂತ ಡೊನಾಲ್ಡ್ ಟ್ರಂಪ್ ಅವರು ವಾದ. ಎರಡನೇದ್ದು, ಅವರು ತೆರಿಗೆಯನ್ನು ಪಾವತಿ ಮಾಡೋಲ್ಲ, ಸೌಲಭ್ಯವನ್ನು ಪಡೆದುಕೊಳ್ತಾರೆ ಅಂತ. ಹೆಂಗೆ?
ಈಗ ಬರ್ತ್ ಟೂರಿಸಂನ ಮುಖಾಂತರ ಪೌರತ್ವವನ್ನು ಪಡೆದುಕೊಂಡ ನಂತರ ಅವ್ರ ದೇಶಕ್ಕೆ ಅವರು ವಾಪಸ್ ಹೋಗಿ ವಾಪಸ್ US ಬಂದವರೆಲ್ಲ ನೆಲೆ ನಿಲ್ತಾರೆ, ಶೈಕ್ಷಣಿಕವಾಗಿ ಸೌಲಭ್ಯ ಪಡೆದುಕೊಳ್ತಾರೆ, ಇಲ್ಲಿ ಆರೋಗ್ಯ ವ್ಯವಸ್ಥೆಯನ್ನು ಪಡೆದುಕೊಳ್ತಾರೆ, ಏನೇನು ಸವಲತ್ತುಗಳು ಸಿಗುತ್ತೆ ಎಲ್ಲ ಸವಲತ್ತುಗಳನ್ನು ತೆಗೆದುಕೊಳ್ತಾರೆ. ಆದರೆ ಅವರ ಪೋಷಕರು ಕೂಡ ಯಾವುದೇ ತೆರಿಗೆಯನ್ನು ಕಟ್ಟೋದಿಲ್ಲ. ಆದರೆ ನಿಜವಾಗಿಯೂ ಅಮೆರಿಕದ ನಾಗರಿಕರೇನು ತೆರಿಗೆ ಕಟ್ತಿದ್ದಾರೆ ಅವರೆಲ್ಲರಿಗೂ ಕೂಡ ಹಿನ್ನಡೆ ಆಗುತ್ತೆ. ಈ ಕಾರಣಕ್ಕಾಗಿ ಅದು ಬೇಡ ಅಂತ ಡೊನಾಲ್ಡ್ ಟ್ರಂಪ್ ಅವರ ವಾದ ಆಗಿತ್ತು. ಅವರ ಪಾರ್ಟಿಯ ಅನೇಕರು ಕೂಡ ಅದನ್ನು ಸಹಜವಾಗಿ ಶ್ವೇತಭವನವು ಕೂಡ ಅದನ್ನು ಎತ್ತಿ ಹಿಡಿಯುವ ಪ್ರಯತ್ನವನ್ನು ಮಾಡಿತ್ತು. ಆದರೆ ಟ್ರಂಪ್ ಅವರ ನಿರ್ಧಾರಕ್ಕೆ ಇದೀಗ ಸುಪ್ರೀಂ ಕೋರ್ಟ್ ಬ್ರೇಕ್ ಹಾಕಿದೆ. ಇದೀಗ ಅವ್ರು ಹೇಳ್ತಾ ಇದ್ದಾರೆ ಸಂಸತ್ತಿನ ಶಾಸನದ ಮುಖಾಂತರ ಇದನ್ನು ಸುಲಭವಾಗಿ ಬದಲಾವಣೆ ಮಾಡ್ತೀವಿ ಇತ್ಯಾದಿ ಇತ್ಯಾದಿ ಅಂತ. ಬಟ್ ಅಂದುಕೊಂಡಷ್ಟು ಸುಲಭ ಇಲ್ಲ, ಅದಕ್ಕೆ ಮತ ಬೀಳಬೇಕು, ಮತ ಆದ ನಂತರ ಒನ್ಸಗೇನೆ ಯಾವುದೋ ಸುಪ್ರೀಂ ಕೋರ್ಟ್ಗೆ ಹೋಗುವಂತಹ ಪ್ರಯತ್ನಗಳಾಗ್ಬೋದು. ಈ ಎಲ್ಲ ಸಾಧ್ಯತೆಗಳು ಇದೆ ಅಂತ ಹೇಳ್ತಿದ್ದಾರೆ. ಏನಾಗುತ್ತೆ ನೋಡೋಣ ಆ ವಿಚಾರದಲ್ಲಿ. ಮತ್ತೊಂದು ಟ್ರಂಪ್ ಬರ್ತ್ ಟೂರಿಸಂ ವಾದಕ್ಕೆ ನ್ಯಾಯಾಂಗದ ಏಟು. ನಾನು ಆವಾಗಲೇ ಹೇಳಿದೆ, ಬರ್ತ್ ಟೂರಿಸಂ ಅಂತ ಹೇಳಿದರೆ ಗರ್ಭಿಣಿಯರಾಗಿ ಮಗುವನ್ನು ಹೆರೋದಕ್ಕಾಗಿಯೇ ಅಮೆರಿಕಾಗೆ ಹೋಗುವಂತಹ ವ್ಯವಸ್ಥೆ ಅದು. ಅಕ್ರಮ ವಲಸೆ ಮತ್ತು ಬರ್ತ್ ಟೂರಿಸಂ ತಡೆಯೋದಕ್ಕೆಲ್ಲ ಡೊನಾಲ್ಡ್ ಟ್ರಂಪ್ ಒಂದು ಪ್ಲಾನ್ ಮಾಡಿಕೊಂಡಿದ್ರು. ಆದರೆ 1898ರ ಓಂಗ್ ಕಿಮ್ ಆರ್ಕ್ ಐತಿಹಾಸಿಕ ತೀರ್ಪಿನಿಂದ ಟ್ರಂಪ್ಗೆ ಸೋಲಾಗಿದೆ. ಏನಾಯ್ತಿದು ಬೆಳವಣಿಗೆ? ಒಂದು ಪ್ರಕರಣ ಆಗಿತ್ತು 1898ರಲ್ಲಿ, ಅಮೆರಿಕ ಸರ್ಕಾರ ವರ್ಸಸ್ ವಾಂಗ್ ಕಿಮ್ ಆರ್ಕ್ ಪ್ರಕರಣ ಅಂತ. ಇದು ದೊಡ್ಡ ಮಟ್ಟದ ಸುದ್ದಿಯಲ್ಲಿರುವಂತಹ ಪ್ರಕರಣ. ಏನಾಯ್ತಿದು? 1873ರಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಚೀನಿಯ ಒಬ್ಬ ವ್ಯಕ್ತಿ ವಾಂಗ್ ಕಿಮ್ ಆರ್ಕ್ ಎಲ್ಲ ಜನನ ಆಗುತ್ತೆ. ಯಾರು ಈ ವ್ಯಕ್ತಿ? 1873ರಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋದೆಲ್ಲ ಜನನ ಆಯಿತು. ಪೋಷಕರು ಚೀನಾಕ್ಕೆ ಹೋಗ್ತಾರೆ. ಅದಾದ ನಂತರ ಅಮೆರಿಕಾದಲ್ಲೆಲ್ಲ ವಾಸ ಆಗುತ್ತೆ. 1894ರಲ್ಲಿ ಈ ವ್ಯಕ್ತಿ ಏನು ಮಾಡಿಬಿಡ್ತಾನೆ, ವಾಂಗ್ ಕಿಮ್ ಆರ್ಕ್ ಚೀನಾಕ್ಕೆ ಹೋಗ್ತಾನೆ, ವಾಪಸ್ ಅವ್ರ ಸ್ವದೇಶಕ್ಕೆ ಹೋಗ್ತಾನೆ. 1 ವರ್ಷ ಚೀನಾಕ್ಕೆ ಹೋಗಿ 1895ರಲ್ಲಿ ಒನ್ಸ್ ಅಗೇನ್ ಅಮೆರಿಕಕ್ಕೆ ಈ ವ್ಯಕ್ತಿ ಬರ್ತಾನೆ. ಆದರೆ ಅಮೆರಿಕಾದ ಅಧಿಕಾರಿಗಳು ಏನು ಹೇಳ್ತಾರೆ, ಯಾವುದೇ ಕಾರಣಕ್ಕೂ ನಿನ್ನನ್ನು ಅಮೆರಿಕಾದ ಒಳಗೆ ಬಿಡಲ್ಲ. ಯಾಕೆ? ಚೀನಿ ಬಹಿಷ್ಕಾರ ಕಾಯ್ದೆಯ ಪ್ರಕಾರ ಚೀನಿಯರು ಅಮೆರಿಕಾದ ಪೌರತ್ವವನ್ನು ಹೊಂದೋದಕ್ಕೆ ಸಾಧ್ಯ ಇಲ್ಲ. ಅವರು ಯಾವುದೇ ಕಾರಣಕ್ಕೂ ಅಮೆರಿಕವನ್ನು ಪ್ರವೇಶ ಮಾಡಬಾರ್ದು, ಅವರಿಗೆ ಪೌರತ್ವ ಇಲ್ಲ ಅಂತೆಲ್ಲ ಅಧಿಕಾರಿಗಳು ಹೇಳಿದರು. ಅದಾದ ನಂತರ ಈ ವ್ಯಕ್ತಿ ಏನು ಮಾಡಿದರು, ವಾಂಗ್ ಕಿಮ್ ಆರ್ಕ್ ಸುಪ್ರೀಂ ಕೋರ್ಟ್ ಮೆಟ್ಟಲು ಏರಿದರು. ಸುಪ್ರೀಂ ಕೋರ್ಟ್ ಮೆಟ್ಟಿಲು ಏರಿದ ನಂತರ 1898ರಲ್ಲಿ ಇದೆ ಓಂಗ್ ಕಿಮ್ ಆರ್ಕ್ ಐತಿಹಾಸಿಕ ತೀರ್ಪು ಅಂತ ನೀವೇನು ನೋಡ್ತಾ ಇದ್ದೀರಿ. ಸುಪ್ರೀಂ ಕೋರ್ಟ್ ಒಂದು ತೀರ್ಪು ಕೊಡುತ್ತೆ. ಸಂವಿಧಾನದ 14ನೇ ತಿದ್ದುಪಡಿ ಸ್ಪಷ್ಟವಾಗಿ ಹೇಳುತ್ತೆ, ಅಮೆರಿಕಾದಲ್ಲಿ ಜನಿಸಿದ ಪ್ರತಿಯೊಬ್ಬರಿಗೂ ಕೂಡ ಸ್ವಯಂ ಚಾಲಿತವಾದಂತಹ ಪೌರತ್ವ ಬರುತ್ತೆ. ಅವರ ಪೋಷಕರು ತಂದೆ ತಾಯಿ ಯಾವುದೇ ದೇಶದವರಾಗಿರಲಿ, ಆದರೆ ಅಮೆರಿಕಾದ ಮಣ್ಣಿನಲ್ಲಿ ಹುಟ್ಟಿದಂತಹ ಪ್ರತಿ ಮಗುವಿಗೂ ಕೂಡ ಅದು ಅಮೆರಿಕಾದ ಪೌರತ್ವವನ್ನು ಪಡೆದುಕೊಳ್ಳುತ್ತೆ. ಆದರೆ ಪೋಷಕರ ದೇಶ ಮುಖ್ಯ ಅಲ್ಲ ಅಂತ 1898ರಲ್ಲಿ ಬಂತು. ಆ ತೀರ್ಪು ಇದೀಗ ಜೂನ್ 30ರಂದು ಏನು ಡೊನಾಲ್ಡ್ ಟ್ರಂಪ್ ಅವರ ಈ ಬದಲಾವಣೆಯ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಪು ಬಂತಲ್ಲ, ಆ ತೀರ್ಪಿಗೆ ದೊಡ್ಡ ಮಟ್ಟದ ಸಹಾಯವನ್ನು ಮಾಡಿದೆ 1898. ಇದು ಭಾರತೀಯರಿಗೂ ಕೂಡ ರಿಲೀಫ್ ಕೊಟ್ಟಿದೆ. ಬೇರೆ ಬೇರೆ ದೇಶಗಳಿಂದ ಅಮೆರಿಕಾವನ್ನು ಸೇರಬೇಕು ಅಂತ ಏನು ಕನಸು ಕಾಣ್ತಾ ಇದ್ರು, ಅದು ಗ್ರೀನ್ ಕಾರ್ಡ್ ಆಗಿರ್ಬೋದು, ಬೇರೆ ಬೇರೆ ವೀಸಾಗಳನ್ನು ಪಡೆದುಕೊಳ್ಬೇಕು, ಅದಾದ ನಂತರ ಮಗು ಅಮೆರಿಕಾದ ಪ್ರಜೆ ಆಗಬೇಕು ಅಂತೆಲ್ಲ ಬಯಸ್ತಾ ಇದ್ರು. ಬೇರೆ ಬೇರೆ ಕಾರಣಕ್ಕಾಗಿ ಅದನ್ನು ಬಯಸ್ತಾರೆ. ಅದನ್ನು ಮತ್ತೊಮ್ಮೆ ನೋಡೋಣ ನಾವು.